ವಯನಾಡಿನಲ್ಲಿ ವರುಣನ ರಣಕೇಕೆ, ಸಾವಿನ ಸಂಖ್ಯೆ 330ಕ್ಕೆ ಏರಿಕೆ. ರಾಜ್ಯದಲ್ಲಿಯೂ ಹೆಚ್ಚಾಯಿತು ಮಹಾಮಳೆ ಅವಾಂತರ. ಕರುನಾಡಲ್ಲೂ ಗುಡ್ಡದ ಭೂತದ ಆತಂಕ, ಸಹ್ಯಾದ್ರಿಗೆ ಸಂಚಾಕಾರ, ಪಶ್ಚಿಮ ಘಟ್ಟಕ್ಕೆ ಕಂಟಕ. ಶಿರಾಡಿಘಾಟ್ನಲ್ಲಿ 5ನೇ ಬಾರಿಗೆ ಗುಡ್ಡ ಕುಸಿತ. ಪರಪ್ಪನ ಬಂದಿಖಾನೆಯಲ್ಲಿ ದಚ್ಚು ರೋಷ, ಜೈಲು ಅಧಿಕಾರಿಗಳ ಮುಂದೆ ಪೊರ್ಕಿ ಆವೇಶ. ಖಾಕಿಗೆ ಸಿಕ್ಕಿದೆ ರೇಣುಕಾಸ್ವಾಮಿಯ ಇನ್ಸ್ಟಾಗ್ರಾಂ ಸಾಕ್ಷ್ಯ. ಗಂಡ ಹೆಂಡತಿ ಜಗಳ, ಭೀಕರ ಕೊಲೆಯಲ್ಲಿ ಅಂತ್ಯ. ತಾಯಿಯ ಎದುರೇ ಮಗಳ ಬರ್ಬರ ಹತ್ಯೆ. ಕಟುಕ ಪತಿಗಾಗಿ ಪೊಲೀಸ್ ಶೋಧ. ಯಾದಗಿರಿ ಪಿಎಸ್ಐ ಪರಶುರಾಮಗೆ ಹೃದಯಾಘಾತ, ಪೋಸ್ಟಿಂಗ್ಗಾಗಿ ಪದೇ ಪದೇ ಹಣಕ್ಕೆ ಕಿರುಕುಳ ಆರೋಪ. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹಾಗೂ ಪುತ್ರ ಸನ್ನಿಗೌಡ ವಿರುದ್ಧ ಎಫ್ಐಆರ್. ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ರಮ್ಯಾ ರಮೇಶ್. ಲಂಚಾಸುರರಿಗೆ ಬಲಿಯಾದ್ರ ಪಿಎಸ್ಐ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾದಗಿರಿಯಲ್ಲಿ ನಿಷ್ಠಾವಂತ ದಕ್ಷ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ಯಾದಗಿರಿ ನಗರ ಠಾಣೆಯ ಪಿಎಸ್ಐ ಪರಶುರಾಮ್ ಗುರುವಾರವಷ್ಟೇ ವರ್ಗಾವಣೆಯಾಗಿದ್ರು. ಸೈಬರ್ ಕ್ರೈಮ್ ಪಿಎಸ್ಐ ಆಗಿ ಪರಶುರಾಮ್ ವರ್ಗಾವಣೆಯಾಗಿರ್ತಾರೆ. ನಿನ್ನೆ ಪೊಲೀಸ್ ಕ್ವಾರ್ಟರ್ಸ್ ನಿವಾಸದಲ್ಲಿ ಹೃದಯಾಘಾತವಾಗಿದೆ. ಪದೇ ಪದೇ ವರ್ಗಾವಣೆ ಮಾಡ್ತಾ ಇದ್ರಂತೆ, ಪದೇ ಪದೇ ಹಣಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ರಂತೆ. ಎಲ್ಲೋ ಒಂದ್ ಕಡೆ ಸಾಕಷ್ಟು ನೊಂದಿದ್ರು ಪಿಎಸ್ಐ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇರುವಂತದ್ದು. ಪಿಎಸ್ಐ ಪರಶುರಾಮು ಸಾವನ್ನಪ್ಪಿರೋದು ಸಾಕಷ್ಟು ಅನುಮಾನಗಳಿಗೆ ಇಲ್ಲಿ ಎಡೆ ಮಾಡಿಕೊಡ್ತಾ ಇದೆ. ಹಣಕ್ಕೆ ಬೇಡಿಕೆ ಇಟ್ಟಿದ್ರು, ಪೋಸ್ಟಿಂಗ್ಗಾಗಿ ಪದೇ ಪದೇ ವರ್ಗಾವಣೆ ಕೂಡ ಮಾಡಲಾಗ್ತಾ ಇತ್ತು ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇರುವಂತದ್ದು. ಯಾಕಿಷ್ಟು ಅವರ ವಿರುದ್ಧ ರೋಷಾವೇಶ ಅಂತ? ಸೈಬರ್ ಕ್ರೈಮ್ಗಾಗಿ ಅಂದರೆ ಆ ಒಂದು ಡಿಪಾರ್ಟ್ಮೆಂಟ್ಗೆ ವರ್ಗಾವಣೆ ಆಗಿರ್ತಾರೆ. ಇನ್ನೂ ಒಂದು ವಾರ ಕೂಡ ಆಗಿರತ್ತಷ್ಟೇ ವರ್ಗಾವಣೆಯಾಗಿ. ಸಾಕಷ್ಟು ಮನನೊಂದಿದ್ರು ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇರುವಂಥದ್ದು. ಮನನೊಂದು ಎಲ್ಲೋ ಒಂದು ಕಡೆ ಹೃದಯಾಘಾತ ಆಯ್ತಾ ಅನ್ನುವಂತಹ ಪ್ರಶ್ನೆ. ಪಿಎಸ್ಐ ಪರಶುರಾಮ ಸಾವನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಕೈಗೊಳ್ಳಲಾಗಿದ್ದಂತೆ ಯಾದಗಿರಿಯ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಖಾಸಗಿ ಆಸ್ಪತ್ರೆ ಬಳಿ ಆಂಬ್ಯುಲೆನ್ಸ್ ಅನ್ನ ತಡೆದು ಆಕ್ರೋಶಗಳನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಪಿಎಸ್ಐ ಸಾವಿಗೆ ಸೂಕ್ತ ತನಿಖೆ ಆಗಬೇಕು ಅನ್ನುವಂತಹ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಯಾದಗಿರಿ ಶಾಸಕ ಹಾಗೂ ಆತನ ಪುತ್ರನ ವಿರುದ್ಧ ಎಫ್ಐಆರ್ ಕೂಡ ಆಗಿದೆ. ಪೋಸ್ಟಿಂಗ್ಗಾಗಿ ಪದೇ ಪದೇ ಹಣಕ್ಕೆ ಕಿರುಕುಳವನ್ನ ಕೊಡ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹಾಗೂ ಪುತ್ರ ಸನ್ನಿಗೌಡ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಶಾಸಕನ ಕಿರುಕುಳದಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಪಿಎಸ್ಐ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇರುವಂತದ್ದು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಪ್ರೊಟೆಸ್ಟ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಲಂಚಾಸುರರಿಗೆ ಪಿಎಸ್ಐ ಬಲಿಯಾಗಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಪಿಎಸ್ಐ ಸಾವನ್ನ ಖಂಡಿಸಿ ಪ್ರೊಟೆಸ್ಟ್ ಕೂಡ ಮಾಡಲಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. 1 ವರ್ಷ ಪೂರೈಸುವ ಮೊದಲೇ ವರ್ಗಾವಣೆ ಕೂಡ ಮಾಡಲಾಗಿತ್ತು. ನಿನ್ನೆಯಷ್ಟೇ ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಪಿಎಸ್ಐ ಮಾತುಕತೆಯನ್ನ ಕೂಡ ಆಡಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದೂರವಾಣಿ ಮೂಲಕ ಮಾತುಕತೆಯನ್ನ ನಡೆಸಿದ್ರು ಪಿಎಸ್ಐ ಪರಶುರಾಮ್. ಏನ್ ಹೇಳಿದ್ರು ಹಾಗಾದ್ರೆ ಅನ್ನೋದು ಪ್ರಶ್ನೆ ಇದೀಗ. ನೋಡಿ, ಪೋಸ್ಟಿಂಗ್ಗಾಗಿ ಪದೇ ಪದೇ ಹಣಕ್ಕೆ ಕಿರುಕುಳವನ್ನ ಇಡ್ತಾ ಇದ್ರು ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹಾಗೂ ಪುತ್ರ ಸನ್ನಿಗೌಡ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ತನಿಖೆಯನ್ನ ನ್ಯಾಯಯುತವಾಗಿ ನಡೆಸಬೇಕು ಅನ್ನೋದಷ್ಟೇ ಇದೀಗ ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು. ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಅನ್ಯಾಯ ಆಗಬಾರದು ಪಿಎಸ್ಐ ಪರಶುರಾಮ್ ಅವರಿಗೆ. ಮತ್ತೊಂದು ಕಡೆ ನೋಡಿ, ಕರುಳನ್ನ ಹಿಂಡುತ್ತೆ ಪಿಎಸ್ಐ ತುಂಬು ಗರ್ಭಿಣಿ ಪತ್ನಿ ಕಣ್ಣೀರನ್ನ ಹಾಕ್ತಾ ಇರೋದನ್ನ ನೋಡಿ